ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಗೌತಮಿ ನವೀನ್ ಆರ್ಯ. ಇವತ್ತು ಸಿಂಪಲ್ಲಾಗಿ ಪಟ್ ಅಂತ ಹೇಳಿಬಿಟ್ಟು ಒಂದು ಎಗ್ ಕರಿ ರೆಸಿಪಿನ ನೋಡೋಣ ಬನ್ನಿ. ಸೊ ಇದಕ್ಕೆ ಆದಷ್ಟು ಕಮ್ಮಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ನಾವು ಮಾಡ್ತಾ ಇರೋವಂಥದ್ದು, ಅದು 10 ನಿಮಿಷದಲ್ಲಿ. ಸೊ ಇವಾಗ ಇದಕ್ಕೆ ನಾನು 2 ಟೊಮ್ಯಾಟೊ ತೊಗೊಂಡಿದ್ದೀನಿ, ಆನಿಯನ್ ತೊಗೊಂಡಿದ್ದೀನಿ. ಆನಿಯನ್ ಬಂದುಬಿಟ್ಟು ಒಂದು ಮೀಡಿಯಮ್ ಸೈಜ್, ಹಾಗೆ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಕೂಡ ಸಿಪ್ಪೆ ಏನು ಬಿಡಿಸೋದೇನು ಬೇಕಾಗಿಲ್ಲ. ಒಂದು ಸ್ವಲ್ಪ ಶುಂಠಿ, ಚಕ್ಕೆ, ಲವಂಗ. ಇದು ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಆದಷ್ಟು ಕಮ್ಮಿನೇ ತೊಗೊಳ್ಳಿ. ಜಾಸ್ತಿ ಮಸಾಲ ಇದ್ದರೆ ಏನೋ ಒಂಥರ ಮಸಾಲ ಅನಿಸ್ಬಿಡುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ನಾನು ರುಬ್ಬೋದಕ್ಕೆ ಅಂತ ಯೂಸ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆ ಒಂದು ಬೌಲಷ್ಟು ನಾನು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. ಸೊ ಇದನ್ನು ನೀಟಾಗಿ ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬಿಟ್ಟರೆ ಇದರ ಜೊತೆಗೆ ಬೇಕಾಗಂಥದ್ದು ಒಂದು ದೊಡ್ಡ ಸೈಜ್ ಈರುಳ್ಳಿ, ಹಾಗೆ ಕರಿಬೇವು. ಇದು ಇಷ್ಟನ್ನು ನಾವು ಒಗ್ಗರಣೆಗೆ ಯೂಸ್ ಮಾಡ್ತೀವಿ. ಸೊ ಇಷ್ಟು ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ನಾವು ಸಿಂಪಲ್ಲಾಗಿ ಹಾಗೆ ಕ್ವಿಕ್ಕಾಗಿ ಒಂದು ಎಗ್ ರೆಸಿಪಿನ ಮಾಡ್ಬೋದು. ಸೊ ಇದು ಬಂದುಬಿಟ್ಟು ನಮ್ಮ ಮನೆಯಲ್ಲಿ ಕೂರ್ಗಲ್ಲಿ ಮಾಡ್ತಾಯಿದ್ರು ಅಮ್ಮ. ಸೊ ಈಸಿಯಾಗಿ ಕ್ವಿಕ್ಕಾಗಿ ಆಗೋವಂಥ ರೆಸಿಪಿ. ಸೊ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ನಾವು ತೆಂಗಿನಕಾಯಿ ತುರಿ, ಈರುಳ್ಳಿ, ಟೊಮ್ಯಾಟೊ, ಹಾಗೆ ನಾವು ಏನೇನು ಕಟ್ ಮಾಡಿ ಇಟ್ಕೊಂಡಿದ್ವಿ ಎಲ್ಲನೂ ಸೇರಿಸ್ತಾ ಹೋಗಬೇಕು. ಸೊ ಮಸಾಲಾನ ಯಾವ ರೀತಿ ಗ್ರೈಂಡ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾನು ಹೇಳ್ಕೊಡ್ತೀನಿ. ಸೊ ಟೊಮ್ಯಾಟೋಸ್ ಏನಿತ್ತು ಅದನ್ನು ಹಾಕ್ಕೊಂಡೆ, ಬೆಳ್ಳುಳ್ಳಿ ಹಾಕ್ಕೊಂಡೆ, ಅದ್ರ ಜೊತೆಗೆ ಶುಂಠಿ ಕೂಡ ಹಾಕ್ಕೊಂಡೆ, ಚಕ್ಕೆ, ಲವಂಗ ಎಲ್ಲ ಏನೇನು ತೆಗೆದಿಟ್ಕೊಂಡಿದ್ದೆ ಅದಷ್ಟನ್ನು ಹಾಕ್ಕೊಂಡು ಇವಾಗ ನಾನು ಇದನ್ನು ಗ್ರೈಂಡ್ ಮಾಡ್ಕೊತೀನಿ. ಸೊ ನೋಡಿ ಈ ಸ್ಟೇಜ್ಗೆ ಅಂದರೆ ಒಂದು 2 ಸೆಕೆಂಡ್ಸ್ ಗ್ರೈಂಡ್ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ನಾನು ಸಾಂಬಾರು ಪೌಡರ್ ಹಾಕ್ಕೊಂಡಿದ್ದೀನಿ. ನೀವು ಮನೇಲಿರೋ ಸಾಂಬಾರು ಪೌಡರ್, ಮಟನ್ ಸಾಂಬಾರು ಪೌಡರ್ ಅಥವಾ ನಾರ್ಮಲ್ ಸಾಂಬಾರು ಪೌಡರ್ ಯಾವ್ದು ಮಾಡ್ಕೊಂಡಿರ್ತೀರಾ ಅದನ್ನು ಹಾಕ್ಕೊಬೋದು. ನಿಮಗಿದೇನಾದರೂ ಟೇಸ್ಟ್ ಬರಲಿಲ್ಲ ಅಂತ ಅನಿಸಿದ್ರೆ ಬೇಕಂದರೆ ನೀವು ಇದ್ರ ಜೊತೆಗೆ ಸ್ವಲ್ಪ ಚಿಕನ್ ಮಸಾಲನ ಆ್ಯಡ್ ಮಾಡ್ಕೋಬೇಕು. ಹಾಗೆ ಈ ಪೇಸ್ಟ್ ಏನು ಮಾಡ್ತೀರೋ ತುಂಬ ನೈಸಾಗಿರಬೇಕು, ಅದು ತುಂಬ ಚೆನ್ನಾಗಿ ಗ್ರೈಂಡ್ ಆಗಿರಬೇಕು. ನೆಕ್ಸ್ಟ್ ಒಂದು ಬಾಣಲಿ ತೊಗೊಂಡಿದ್ದೀನಿ. ಬಿಕಾಸ್ ನಾವು ಪಾತ್ರೆ ಎಲ್ಲ ತೊಗೊಂಡ್ಬಿಟ್ರೆ ಅದರಲ್ಲಿ ಏನಾಗುತ್ತೆ, ಎಗ್ಗೆಲ್ಲ ಒಟ್ಟೊಟ್ಟಿಗೆ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿರಲ್ಲ. ಸೊ ಆದಷ್ಟು ದೊಡ್ಡ ಪಾತ್ರೆನೇ ತೊಗೊಳ್ಳಿ ಇದು ಮಾಡೋವಾಗ. ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕಿ, ಆಯಿಲಿಗೆ ನಾವು ಒಗ್ಗರಣೆಗೆ ಏನನ್ನು ಇಟ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಬೇಕು. ಸ್ವಲ್ಪ ಈರುಳ್ಳಿ ಹಾಗೂ ಕರಿಬೇವು ಸೊಪ್ಪು ಇದನ್ನು ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡಬೇಕು. ನಾನು ಮುಂಚೆ ಹಳೆ ವೀಡಿಯೋಸ್ ಕುಕ್ಕಿಂಗ್ ಎಲ್ಲ ನೋಡಿದರೆ ನಿಮಗೆ ಗೊತ್ತಿರುತ್ತೆ, ಅದರಲ್ಲೆಲ್ಲ ಹೇಳಿದ್ದೀನಿ. ನಾವು ಆನಿಯನ್ನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀವಿ ಆಯಿಲಲ್ಲಿ, ಸಾಂಬಾರು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಾವು ಮಾಡೋ ಸಾಂಬಾರು ಚೆನ್ನಾಗಿರಬೇಕು ಅಂದರೆ ಒಂದು ಈ ಆನಿಯನ್ ಫ್ರೈ ಆಗಬೇಕು, ಇನ್ನೊಂದು ಬಂದುಬಿಟ್ಟು ನಾವು ಏನು ಮಸಾಲಾಗೆ ಆ್ಯಡ್ ಮಾಡ್ತೀವಿ ಆವಾಗ ಬಿಸಿ ನೀರನ್ನ ಆ್ಯಡ್ ಮಾಡಿಕೊಂಡ್ರೆ ಬೇಗ ಕುಕ್ ಆಗುತ್ತೆ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸೊ ನಾನಿವಾಗ ಆನಿಯನ್ನ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೇಳಿಬಿಟ್ಟು. ಸೊ ಈಚೆ ಸಾಂಬಾರ್ದು ಮಸಾಲ ಏನಿತ್ತು ಅದೆಲ್ಲ ರೆಡಿ ಆಗಿದೆ. ಸೊ ಇವಾಗ ಅದನ್ನು ಹಾಕ್ಕೊತಾ ಇದ್ದೀನಿ ನಾನು. ಈ ಮಸಾಲಾನ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಬೇಕು. ಬಿಕಾಸ್ ನಾವು ಬೇರೆ ಕುಕ್ಕಿಂಗ್ ಎಲ್ಲ ಮಾಡೋವಾಗ ಮಸಾಲಾನ ಫ್ರೈ ಮಾಡಿಬಿಟ್ಟು, ಅಂದರೆ ಆನಿಯನ್, ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ಫ್ರೈ ಮಾಡಿಬಿಟ್ಟು ಮಸಾಲ ಮಾಡ್ತೀವಿ, ಗ್ರೈಂಡ್ ಮಾಡ್ತೀವಿ. ಬಟ್ ಇದರಲ್ಲಿ ನಾವೇನು ಮಾಡಿರಲ್ಲ. ಸೊ ಅದರಿಂದ ಇದು ಸ್ವಲ್ಪ ಎಣ್ಣೆ ಬಿಡೋ ತನಕ ನಾವು ಹಾಗೆ ಕೈ ಆಡಿಸ್ತಾ ಫ್ರೈ ಮಾಡ್ತಾ ಇರಬೇಕು. ನೀವು ನೋಡ್ತಾ ಇರ್ಬೋದು ಇವಾಗ ಇದೇ ಥರ ಒಂದು 2 ಸೆಕೆಂಡ್ಸ್ ಮಾಡಿದ್ರೆ ಸಾಕು, ಅದೆಲ್ಲ ಬೇಗ ಬಿಟ್ಕೊಂಡ್ಬಿಡುತ್ತೆ. ಇದನ್ನು ಮಾಡೋವಾಗ ಆದಷ್ಟು ಕಮ್ಮಿ ಫ್ಲೇಮ್ ಇಟ್ಕೊಂಡು ಮಾಡಿ. ನೋಡಿ ಇವಾಗ ನಿಮಗೆ ಗೊತ್ತಾಗ್ತಾ ಇರ್ಬೋದು ಸ್ವಲ್ಪ ಡ್ರೈ ಆಗಿದೆ, ಹಾಗೆ ಅದರದ್ದು ಕಲರ್ ಕೂಡ ಚೇಂಜ್ ಆಗಿದೆ. ಈ ಥರ ಕಲರ್ ಚೇಂಜ್ ಆದಮೇಲೆ ನಾವು ಇದಕ್ಕೆ ನೀಟಾಗಿ ವಾಟರ್ನ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಸೊ ಇದಕ್ಕೆ ಆದಷ್ಟು ಜಾಸ್ತಿ ನೀರನ್ನೇ ಹಾಕ್ಕೊಳ್ಳಿ, ಯಾಕಂದರೆ ನಾವು ಎಗ್ ಹಾಕಿದಾಗ ಸಾಂಬಾರು ಇನ್ನೊಂದು ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಎಷ್ಟಾಗುತ್ತೆ ಅಷ್ಟು ಜಾಸ್ತಿ ನೀರನ್ನೇ ನೀವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ನೀರನ್ನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ, ಅದು ನಾನು ಹಾಟ್ ವಾಟರ್ ಯೂಸ್ ಮಾಡಿದ್ದೀನಿ. ಈ ಥರ ಮಸಾಲ ಸಾಂಬಾರೆಲ್ಲ ಮಾಡೋವಾಗ ಯೂಶ್ವಲಿ ನಾನು ಹಾಟ್ ವಾಟರೇ ಯೂಸ್ ಮಾಡ್ತೀನಿ. ಬಿಕಾಸ್ ಒಂದು ಬೇಗ ಕುಕ್ ಆಗುತ್ತೆ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೀವು ತಣ್ಣೀರೆಲ್ಲ ಹಾಕಿದ್ರೆ ಅದು ಬಾಯ್ಲ್ ಆಗೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಸೊ ಅದಾದಮೇಲೆ ನಿಮಗೆ ಗೊತ್ತಿರೋ ಹಾಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಏನು ಬೇಕಾಗುತ್ತೆ, ನಿಮ್ಮ ಟೇಸ್ಟ್ ಬಡ್ಸ್ಗೆ ಏನು ಸರಿ ಆಗುತ್ತೆ ಅಷ್ಟು ಸಾಲ್ಟನ್ನ ನೀವು ಹಾಕ್ಕೊಳ್ಳಿ. ನಮ್ಮ ಮನೆಯಲ್ಲಿ ಸಾಲ್ಟ್ ಎಲ್ಲ ಸ್ವಲ್ಪ ಕಮ್ಮಿನೇ ಯೂಸ್ ಮಾಡೋದು, ಸೊ ನಾನು ಕಡಿಮೆನೇ ಹಾಕ್ಕೊಂಡೆ. ಅದಾಗಿಬಿಟ್ಟು ಬಾಯ್ಲ್ ಮಾಡಬೇಕು. ನೀವು ಮುಚ್ಚಿಬಿಟ್ಟು ಇಟ್ಬಿಡಿ, ಬಾಯ್ಲ್ ಆಗುತ್ತೆ, ಬೇಗನೆ ಬಾಯ್ಲ್ ಆಗುತ್ತೆ ನಾವು ಬಿಸಿನೀರು ಹಾಕಿರೋದ್ರಿಂದ. ಈ ಥರ ಕುದಿ ಬಂದಾದಮೇಲೆ ಅದನ್ನು ಕಮ್ಮಿ ಫ್ಲೇಮಲ್ಲಿ ಇಟ್ಕೊಂಡು ಒಂದೊಂದೇ ಎಗ್ನ ನಾವು ಹಾಕ್ತಾ ಹೋಗಬೇಕು. ಸೊ ಇವಾಗ ನೋಡಿ ನೀವು ನಾನು ಎಲ್ಲ ಎಗ್ನ ಹಾಕಿಟ್ಟಿದ್ದೀನಿ. ಸ್ವಲ್ಪ ದೂರ ಹಾಕಿದ್ರೆ ಅದು ಸ್ಪ್ರೆಡ್ ಮಾಡಿ ಅದೆಲ್ಲ ಅಂಟ್ಕೊಳ್ಳಲ್ಲ, ಒಟ್ಟಿಗೆ ಇದಾಗಲ್ಲ.
ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. 10 ಮಿನಿಟ್ಸ್‌ಗಿಂತ ನೀವೆಲ್ಲ ಚಾಪ್ ಮಾಡಿ ಎಲ್ಲ ಇಟ್ಕೊಂಡ್ರು 10 ಮಿನಿಟ್ಸ್‌ಗಿಂತ ಜಾಸ್ತಿ ಬೇಕಾಗಲ್ಲ. ಅದಾದಮೇಲೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸಾಂಬಾರು ರೆಡಿ ಆಗಿದೆ. ಸಾಂಬಾರನ್ನ ನಾವು ರೈಸ್ ಜೊತೆ ತಿಂದ್ವಿ. ಇದು ಮುದ್ದೆ ಜೊತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಚಪಾತಿ, ದೋಸೆ, ಇಡ್ಲಿ ಎಲ್ಲದಕ್ಕೂ ಒಳ್ಳೆ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ನೀವು ತುಂಬ ಟೈಮು ತೊಗೊಳಲ್ಲ ಇದನ್ನು ಮಾಡೋದಕ್ಕೆ. ಬೇಗ ಈಸಿಯಾಗಿ ಮಾಡ್ಬೋದು. ಕೆಲವೊಂದು ಸಲ ಬಾಯ್ಲ್ ಎಲ್ಲ ಮಾಡಿಬಿಟ್ಟು ಮಾಡ್ತಾರೆ, ಜಾಸ್ತಿ ಟೈಮ್ ತೊಗೊಳುತ್ತೆ. ಇದಕ್ಕಷ್ಟು ಟೈಮ್ ತೊಗೊಳೋದಿಲ್ಲ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.